ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಂಡೇ ಅಲ್ವಾ, ಹಾಗಾಗಿ ಸಂಡೇ ಮನೇಲಿ ಇದ್ದು ಬೇಜಾರಾಗಿತ್ತು. ಹಾಗಾಗಿ ಸಂಜೆ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಹಾಗೆ ನಮ್ಮ ಹಸ್ಬೆಂಡು ಮಾಲ್ ಆಫ್ ಏಷ್ಯಾ ಹೋಗೋಣ ಅಂತ ಅಂದ್ಕೊಂಡಿದ್ರು. ನಾವು ತುಂಬ ದಿನ ಆಯಿತು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ನಮ್ಮ ಮನೆಗೆ ತುಂಬಾ ಹತ್ರ, ಒಂದು 20 ಮಿನಿಟ್ಸ್ ಅಷ್ಟೇ. ಹಾಗೆ ನೋಡ್ಕೊಂಬರೋಣ ಅಂತಂದು ಹೋಗ್ತಾ ಇದ್ದೀವಿ. ಮಾಲ್ ಆಫ್ ಏಷ್ಯಾ ಎಂಟ್ರೆನ್ಸಲ್ಲಿದ್ದೀವಿ, ನೋಡ್ತಾ ಇರ್ಬೋದು. ಆಟೋನೂ ಕೂಡ ನೀವು ಸೀದಾ ಒಳಗಡೆ ಹೋಗುತ್ತೆ. ನಾವು ಬೈಕಲ್ಲೇ ಬರೋಣ ಅಂತ ಅಂದ್ಕೊಂಡಿದ್ವಿ. ನನ್ನ ಹಸ್ಬೆಂಡು ಹೊರಗಡೆ ಹೋಗಿದ್ರು, ತುಂಬ ಲಾಂಗ್ ಡ್ರೈವ್ ಹೋಗಿದ್ದರಿಂದ ಅವ್ರಿಗೆ ಕತ್ನೋವು ಬಂದುಬಿಟ್ಟಿತ್ತಂತೆ. ಹಾಗಾಗಿ ಬೇಡ, ಕ್ಯಾಬ್ ಏನಾದರೂ ಆಟೋ ಏನಾದರೂ ಬುಕ್ ಮಾಡ್ಕೊಂಡು ಹೋಗೋಣ ಅಂತಂದು ಹೇಳಿದರು. ಮಳೆ ಮೋಡ ಬೇರೆ ಆಗಿತ್ತಲ್ಲ, ಹಾಗಾಗಿ ಮತ್ತು ಬೈಕಲ್ಲಿ ಹೋದರೆ ತುಂಬಾ ಕಷ್ಟ, ಮಗು ಬೇರೆ ಕರ್ಕೊಂಡು ಹೋಗಿರ್ತೀವಿ ಅಂತಂದು ಆಟೋ ಮಾಡ್ಕೊಂಡು ಹೋದ್ವಿ. ಸೀದಾ ಒಳಗಡೆನೇ ಹೋಗಿ ಸ್ಟಾಪ್ ಮಾಡ್ತಾರೆ ಆಟೋದವರು. ನೋಡ್ತಾ ಇರ್ಬೋದು, ಫ್ರಂಟಲ್ಲೇ ಸ್ಟಾಪ್ ಮಾಡಿದ್ದಾರೆ. ಫ್ರಂಟಲ್ಲಿ ತುಂಬಾ ಚೆನ್ನಾಗಿ ಕಾರಂಜಿ ಎಲ್ಲ ಮಾಡಿದ್ದಾರೆ. ಹಾಗೆ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಒಳಗಡೆನೂ ಕೂಡ ಇಂಟೀರಿಯರ್ಸ್ ತುಂಬಾ ಇದೆ, ತೋರಿಸ್ತೀನಿ ಬನ್ನಿ. ಫ್ರಂಟಲ್ಲಿ ನೀರಿನ ಕಾರಂಜಿ ಇತ್ತು, ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಕಲರ್ ಲೈಟ್ಸ್ ಎಲ್ಲ ಇತ್ತಲ್ಲ, ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇತ್ತು. ನನ್ನ ಮಗನಿಗೆ ಇದೆಲ್ಲ ಹೊಸ್ತು, ನೋಡಿಬಿಟ್ಟು ಮುಂದಕ್ಕೆ ಹೋಗ್ತಾ ಇರಲಿಲ್ಲ, ಹೆದರ್ಕೊತಾ ಇದ್ದ. ನೀರಂದರೆ ಇಷ್ಟ, ಬಟ್ ಈ ಥರ ಅದು ಮೇಲ್ಗಡೆ ಹೋಗೋದು ಬರೋದು ಡ್ಯಾನ್ಸ್ ಮಾಡ್ತಾ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಭಯ ಪಡ್ತಾ ಇದ್ದ. ಹೋಗು ಅಂದರೆ ಹೋಗ್ತಾನೆ ಇರಲಿಲ್ಲ. ಅವನಿಗೆ ತೋರಿಸ್ಬೇಕು ಅಂತಲೇ ಕರ್ಕೊಂಬಂದಿದ್ದು. ಅವ್ನು ಜಾಸ್ತಿ ಹೊರಗಡೆ ಎಲ್ಲ ಕರ್ಕೊಂಡು ಹೋಗಲ್ಲ ಅಲ್ವಾ. ಈ ಥರ ಎಲ್ಲ ನೋಡಲಿ ಅಂತಂದು ತುಂಬ ಭಯ ಪಡ್ತಾನೆ. ಏನಾದರೂ ಹೊಸದು ನೋಡಿಬಿಟ್ರೆ ಒಂಥರ ಹೆದರ್ಕೊತಾನೆ. ನೋಡ್ತಾ ಇರ್ಬೋದು, ಮುಂದಕ್ಕೆ ಹೋಗೋಕ್ಕೆ ಭಯ ಪಡ್ಕೊತಾ ಇದ್ದಾನೆ. ಫೋಟೋ ತೆಗೆಸ್ಕೊಳ್ಳೋದಕ್ಕೂ ಆಗ್ತಿಲ್ಲ ಅವನಿಗೆ, ಬರೀ ಅದು ನೋಡ್ಕೊಂಬಿಟ್ಟು ಏನೋ ಅಂದ್ಕೊಂಡು ಹೆದರ್ತಾ ಇದ್ದಾನೆ. ನೋಡ್ತಾ ಇರ್ಬೋದು. ಹಾಗೆ ನಾವೆಲ್ಲ ಒಂದು ಸ್ವಲ್ಪ ಹೊತ್ತಲ್ಲೇ, ಒಂದು 10-15 ನಿಮಿಷ ಅಲ್ಲೇ ಹೊರಗಡೆ ಸ್ಪೆಂಡ್ ಮಾಡಿದ್ವಿ. ನೋಡೋಣ ಚೆನ್ನಾಗಿದೆ ಅಂತ ನಿಂತ್ಕೊಂಡ್ಬಿಟ್ಟು ವೀಡಿಯೋ ಫೋಟೋಸ್ ಎಲ್ಲ ತೆಕ್ಕೊಂಡು ಆನಂತರ ಒಳಗಡೆ ಹೋಗೋಣ ಅಂತಂದು ನಾವು ಬಂದಿದ್ದೆ. ಒಂದು 6:30, ಆಲ್ರೆಡಿ 7 ಆಗಿತ್ತು ಹತ್ತತ್ರ. ತುಂಬಾ ಚೆನ್ನಾಗಿತ್ತು, ನೋಡ್ತಾ ಇರ್ಬೋದು. ಮಕ್ಕಳಿಗಂತೂ ತುಂಬಾ ಅಟ್ರಾಕ್ಟಿವ್ ಆಗಿ ಮಾಡಿದರು. ನೋಡ್ತಾ ಇರ್ಬೋದು, ಏನೇನೋ ಗೊಂಬೆಗಳೆಲ್ಲ ಇಟ್ಟಿದ್ದಾರೆ ಡೆಕೋರೇಟಿವ್ ಆಗಿ. ಮಕ್ಕಳಂತೂ ತುಂಬಾ ಬಂದಿದ್ದರು ನೋಡಬೇಕಂತಂದರೆ. ಆಮೇಲೆ ಒಳಗಡೆನೂ ಗೇಮ್ಸ್ ಎಲ್ಲ ಇದೆ ಅಲ್ವಾ, ಹಾಗಾಗಿ ಸಂಡೇ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಲೈಟಿಂಗ್ಸ್ ಎಲ್ಲ ನೋಡ್ತಾ ಇರ್ಬೋದು. ಸ್ಟೆಪ್ಸ್ಗೆಲ್ಲ ಲೈಟಿಂಗ್ಸ್ ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ನೈಟಲ್ಲಿ ತುಂಬ ಚೆನ್ನಾಗಿ, ಡೇ ಟೈಮಲ್ಲಿ ಯಾರು ಹೋಗಿದ್ದೀರಾ, ನೈಟಲ್ಲಿ ಕೂಡ ಒಂದು ಟೈಮ್ ಹೋಗಿ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಈಗ ನಾವೀಗ ಗ್ರೌಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ತಾ ನೋಡ್ತಾ ಇರ್ಬೋದು, ಕೆಳಗಡೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ಏನೋ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿ ಸ್ಕ್ರೀನ್ ಎಲ್ಲ ಹಾಕಿದ್ರು. ನನ್ನ ಮಗನಿಗೆ ತೋರಿಸ್ತಾ ಇದ್ರು, ಅದೆಲ್ಲ ಕಾರ್ಟೂನ್ ಎಲ್ಲ ಹೋಗ್ತಾ ಇತ್ತು.
ಅವನಂತೂ ತುಂಬ ಖುಷಿಯಾಗಿದ್ದಾನೆ, ನೋಡ್ತಾ ಇದ್ದಾನೆ, ಈಗ ಎಲ್ಲ ಕಡೆ ಓಡಾಡ್ತಾ ಇದ್ದಾನೆ. ಅವ್ನು ಹಿಡಿಯೋಕ್ಕೆ ಆಗ್ತಾಯಿಲ್ಲ ನಮಗೆ. ನೋಡ್ತಾ ಇರ್ಬೋದು ಎಲ್ಲ ಬ್ರ್ಯಾಂಡೆಡ್ ಕ್ಲಾತ್ಸ್ ಆಗಲಿ, ಶೂಸು, ಆಮೇಲೆ ಜ್ಯುವೆಲರಿ ಶಾಪ್ಸು ಎಲ್ಲನೂ ಓಪನ್ ಆಗಿದೆ. ಮುಂಚೆ ಓಪನ್ ಇರಲಿಲ್ಲ ಅಂತೆ, ಬಟ್ ಇವಾಗ 3-4 ಫ್ಲೋರು ಕೂಡ ಫಿಲ್ ಆಗಿದೆ, ಯಾವುದು ಕೂಡ ಖಾಲಿ ಇಲ್ಲ. ತುಂಬಾ ಚೆನ್ನಾಗಿದೆ. ಹಾಗೆ ರೆಸ್ಟೋರೆಂಟ್ಗಳು ಕೂಡ ಎಲ್ಲ ಕಡೆ ಓಪನ್ ಆಗಿದೆ. ನೋಡ್ತಾ ಇರ್ಬೋದು ಕೆಫೆಟೇರಿಯಾ ಆಗಿರ್ಬೋದು, ಪಿಜ್ಜೇರಿಯಾ, ಹೀಗೆ ರೆಸ್ಟೋರೆಂಟ್ಸ್ ಎಲ್ಲ ಓಪನ್ ಆಗಿದೆ. ತುಂಬಾ ದೊಡ್ಡಿದೆ ಮಾಲ್. ನನಗಂತೂ ಫುಲ್ ಕಾಲು ನೋವು ಬಂದುಬಿಡ್ತು, ಅಡ್ಡಾಡೋದಕ್ಕೆ ಆಗಲ್ಲ, ಅಷ್ಟು ದೊಡ್ಡದಾಗಿದೆ. ಹಾಗೆ ಲೈಟಿಂಗ್ಸ್ ಎಲ್ಲ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಇಂಟೀರಿಯರ್ ಎಲ್ಲ ಮಾಡಿದ್ದಾರೆ. ಒಳಗಡೆ ಲೈಟಿಂಗ್ಸ್ ಅಂತೂ ದೊಡ್ಡ ಲೈಟಿಂಗ್ಸ್ ಹಾಕಿದ್ದಾರೆ, ಅದಂತೂ ತುಂಬಾ ಅಟ್ರಾಕ್ಟಿವ್ ಆಗಿರೋದು. ಅದನ್ನೇ ನೋಡೋದಕ್ಕಂತಲೇ ಹೋಗಬೇಕು ಅಂತ ಅನಿಸುತ್ತೆ. ಇಲ್ಲೆಲ್ಲ ಶಾಪ್ ಮಾಡೋದು ಸಿಕ್ಕಾಪಟ್ಟೆ ಕಾಸ್ಟ್ ಇರುತ್ತೆ ಅಂತ ಅಂದ್ಕೊತೀನಿ ನಾನಂತೂ. ನಾನು ಯಾವಾಗಲೂ ಮಾಲಲ್ಲೆಲ್ಲ ನನಗೆ ಶಾಪಿಂಗ್ ಮಾಡೋದಕ್ಕೆ ಇಷ್ಟನೇ ಆಗಲ್ಲ, ನನಗೆ ಹೋಗೋದಕ್ಕೂ ಇಷ್ಟ ಆಗಲ್ಲ. ಏನು ಈ ಕಾರ್ಡೆಲ್ಲ ಮಾಡಿಸಿದ್ದಾರೆ ನನ್ನ ಹಸ್ಬೆಂಡು, ಹಾಗಾಗಿ ಆಟ ಆಡ್ಸೋದಕ್ಕೆ ಕರ್ಕೊಂಡು ಹೋಗೋಣ ಅಂತಂದು ಹೋಗಿದ್ದೀವಿ. ಹಾಗೆ ನೋಡಿದಾಗ ಆಗುತ್ತೆ, ನನಗಂತೂ ಸುಸ್ತಾಗಿಬಿಡುತ್ತೆ ಮಾಲೆಲ್ಲ ಸುತ್ತಾಡೋದಷ್ಟರಲ್ಲಿ. ಸೊ ನೋಡ್ತಾ ಇರ್ಬೋದು, ಇದೊಂದು ವಾಟರ್ ಫಾಲ್ ಥರ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದಂತೂ ಅದು ಯಾವ ಲೈನಲ್ಲಿ ಬರ್ತಾಯಿದೆ ವಾಟರ್, ಅದೇ ಲೈನಲ್ಲಿ ಬರ್ತಾಯಿದೆ, ಒಂಚೂರು ಅಲ್ಲಾಡ್ತಾ ಇಲ್ಲ, ಆ ಥರ ಸೆಟ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಗ್ರೌಂಡ್ ಫ್ಲೋರ್ ಮಾತ್ರ ಒಂಥರ ಫಾರೆಸ್ಟ್ ಟೈಪ್ ಮಾಡಿದ್ದಾರೆ. ನೀರಲ್ಲೆಲ್ಲ ಅಲ್ಲೆಲ್ಲ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಅಂತ ಅಂದ್ಕೊತೀನಿ ನಾನು. ಮುಟ್ಟೆ ನೋಡೋಕ್ಕೆ ಹೋಗಲಿ, ಎಲ್ಲ ಆಲ್ಮೋಸ್ಟ್ ಎಲ್ಲ ಆರ್ಟಿಫಿಷಿಯಲ್ ಇರೋದು, ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ರಿಯಲ್ ಪ್ಲ್ಯಾಂಟ್ಸ್ ಆದರೆ. ಸೊ ಹಾಗಾಗಿ ಎಲ್ಲ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ನೇ ಹಾಕಿದ್ದಾರೆ. ಹಾಗೆ ಇಲ್ಲೊಂದು ಮಿಡಲಲ್ಲಿ ಒಂದು ಡಿಸೈನ್ ಮಾಡಿದ್ರು, ಸೀಟ್ ಥರ ಇತ್ತು. ನನ್ನ ಮಗನ ಕೂರಿಸ್ಬಿಟ್ಟು ಒಂದು ಫೋಟೋ ತೆಗೆಸ್ಕೊಂಡ್ವಿ. ನೋಡ್ತಾರೆ ಎಲ್ಲ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸೇ. ಹಾಗೆ ಒಳಗಡೆ ಮಿಡಲಲ್ಲೆಲ್ಲ ಕೂತ್ಕೊಳ್ಳೋದಕ್ಕೆ ಅಂತ ಈ ರೀತಿ ಕಟ್ಟೆಗಳನ್ನೆಲ್ಲ ಮಾಡಿದ್ದಾರೆ, ಚೆನ್ನಾಗಿತ್ತು. ಸೊ ನಾವು ನಮ್ಮ ಮಗನಿಗೆ ಗೇಮ್ಸ್ ಆಟ ಆಡ್ಸೋಣ ಅಂತಂದು ಗೇಮ್ಸ್ನ ಸರ್ಚ್ ಮಾಡ್ತಾಯಿದ್ವಿ, ಎಲ್ಲಿದೆ, ಯಾವ ಫ್ಲೋರಲ್ಲಿದೆ ಅಂತ ನಮಗೆ ಅಷ್ಟು ಐಡಿಯಾ ಇರಲಿಲ್ಲ. ಸೊ ಫಸ್ಟಿಂದ ಎಲ್ಲ ಫ್ಲೋರ್ ನೋಡ್ಕೊಂಡು ಹೋಗೋಣ, ನೋಡ್ದಂಗೂ ಆಗುತ್ತೆ ಅಂತಂದು ಎಲ್ಲ ನೋಡ್ಕೊಂಡು ಹೋಗ್ತಾಯಿದ್ವಿ. ಹಾಗೆ ನನ್ನ ಮಗ ಅಂತೂ ಹೊಟ್ಟೆ ಹಸಿವು ಅಂತ ಅಳ್ತಾ ಇದ್ದ. ಸೊ ಅವ್ನಿಗೇನಾದರೂ ಕೊಡಿಸೋಣ ಅಂತಂದು ನೋಡ್ತಾಯಿದ್ವಿ, ಏನು ಕೊಡಿಸೋಣ ಅಂತಂದು. ಸ್ವಲ್ಪ ಹೊತ್ತು 1-2-3 ರೆಸ್ಟೋರೆಂಟೆಲ್ಲ ಹೋಗಿ ನೋಡಿದ್ವಿ. ಅವ್ನು ಬಂದು ಕುತ್ಕೊಂಡ್ಬಿಟ್ಟ, ಹೊಟ್ಟೆ ಹಸಿವಾಗಿದೆ ಅಂತಂದು. ಫೈನಲಿ ಅವ್ನಿಗೇನಾದರೂ ಕೊಡಿಸೋಣ ಅಂತಂದು ಜಸ್ಟ್ ಒಂದು ಕೇಕ್ ಅಷ್ಟೇ ತೊಗೊಂಡಿದ್ದು. ಸಿಕ್ಕಾಪಟ್ಟೆ ಕಾಸ್ಟ್ಲಿ, ತೋರಿಸ್ತೀನಿ ರೀ ರೇಟ್ ಎಷ್ಟಾಗಿದೆ ಅಂತ. ತುಂಬಾ ರೇಟ್ ಇರುತ್ತೆ. ಮನೇಲೇ ಊಟ ಮಾಡ್ಕೊಂಡು ಹೋಗ್ಬೇಕು, ಅಷ್ಟು ಬೆಸ್ಟು. ಇಲ್ಲ ಹೊರಗಡೆ ತಿನ್ಬೋದು, ಇದ್ರಕ್ಕಿಂತ ಹೊರಗಡೆ ತಿಂದ್ರೇ ಬೆಸ್ಟು. ಒಂದು ಮಿಲ್ಕ್ ಶೇಕಿಗೆ 300 ರುಪೀಸು, ಹಾಗೆ ಒಂದು ಕೇಕಿಗೆ 190 ರುಪೀಸ್ ಹಾಕಿದ್ದಾರೆ. ಜಸ್ಟ್ ಒಂದು ಪೀಸ್ ಆಫ್ ಕೇಕಿಗೆ 190 ರುಪೀಸ್ ಹಾಕಿದ್ದಾರೆ. ಈಗ ನನಗಂತೂ ಶಾಕ್ ಆಗಿಬಿಡ್ತು. ಬೇಡ ಅಂತಂದೆ ನನ್ನ ಹಸ್ಬೆಂಡ್ಗೆ, ಇರಲಿ ತಗೋ ಅಂತಂದು ತಂದರು. ಮಾಲ್ಗೆ ಹೋದರೆ ಏನು ತಿನ್ನೋದಕ್ಕೆ ಹೋಗಬಾರ್ದು, ಸುಮ್ಮನೆ ನೋಡಿಕೊಂಡು ಮಕ್ಕಳಿಗೆ ಏನಾದರೂ ಆಟ ಆಡಿಸ್ಕೊಂಡು ಕರ್ಕೊಂಬರ್ಬೇಕಷ್ಟೇ. ಅಯ್ಯೋ ತಿನ್ನೋದಕ್ಕೆ ಹೋದರೆ ಸಿಕ್ಕಾಪಟ್ಟೆ ಕಾಸ್ಟು, ಅದೇ ರೇಟು. ಹೊರಗಡೆ ತಿಂದರೆ ಎಷ್ಟೋ ಬೆಸ್ಟು, ಆಮೇಲೆ ಅಲ್ಲಿ ಅಷ್ಟು ಟೇಸ್ಟಿ ಇರೋಲ್ಲ. ನನಗೇನು ಇಷ್ಟನೇ ಆಗಿಲ್ಲ ಕೇಕ್ ಒಂದು ಸ್ವಲ್ಪ ತಿನ್ನೋದು, ಅಷ್ಟೊಂದು ಇಷ್ಟನೇ ಇಲ್ಲ. ಮಿಲ್ಕ್ ಶೇಕ್ ಅಂತ ಪೌಡರ್ ಹಾಕ್ಬಿಟ್ಟಿದ್ದಾರೆ, ಮ್ಯಾಂಗೋ ಮಿಲ್ಕ್ ಶೇಕು. ಹಾಗೆ ನಾವು ಇರೋದು 3rd ಫ್ಲೋರಲ್ಲಿ ನೋಡ್ತಾ ಇರ್ಬೋದು. ಇದಂತೂ ಸಖತ್ತಾಗಿತ್ತು ಡಿಸೈನ್. ಅದೊಂಚೂರು ಹಂಗೆ ವೀಡಿಯೋ ಮಾಡಿಕೊಂಡೆ. ಇದು ಹಾಲು, ಏನಾದರೂ ಪಾರ್ಟಿ ಏನಾದರೂ ಮಾಡಬೇಕು ಅಂದರೆ ಇಲ್ಲೊಂದು ಸ್ಟೇಜ್ ಇದೆ, ಹಾಗೆ ಇಷ್ಟು ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. 3rd ಫ್ಲೋರಲ್ಲಿ ನೋಡ್ಕೋಬೋದು. ಹಾಗೆ ನಾವು ಅದೇ ನನ್ನ ಮಗನಿಗೆ ಕಿಡ್ಸ್ ಪ್ಲೇ ಏರಿಯಾ ಎಲ್ಲಿದೆ ಅಂತ ನೋಡ್ತಾ ಇದ್ವಿ. ನೋಡೋಣ ಅಂತ ಹೋಗ್ತಾಯಿದ್ವಿ. ಕಾಲು ಸಿಕ್ಕಾಪಟ್ಟೆ ನೋವು ಬರ್ತಾಯಿತ್ತು, ಹೋಗಲೇಬಾರ್ದು ಅಂತ ಅಂದ್ಕೊಂಡ್ವಿ. ಹಾಗೆ ಮೇಲ್ಗಡೆಯಿಂದ ಒಂದು ವಿಡಿಯೋ ಮಾಡಿಕೊಂಡೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾಯಿತ್ತು. ಲೈಟಿಂಗ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ನನ್ನ ಮಗ ಕೆಳಗಡೆ ನಾನು ವೀಡಿಯೋ ಮಾಡ್ತಾಯಿದ್ರೆ ಅವನು ಬಗ್ಗೆ ನೋಡ್ತಾ ಇದ್ದ. ನನಗೆ ಭಯ ಆಗ್ತಾಯಿತ್ತು. ನನಗೆ ನಮ್ಮ ಮನೇಲಾದರೂ ಅಷ್ಟೇ ಹಂಗೆ ಬಗ್ಗಿ ನೋಡ್ತಾನೆ. ಸ್ವಲ್ಪ ತುದಿಗೆ ಹೋದರೆ ಸಾಕು ಬಾಲ್ಕನಿಗೆ ಹಂಗೆ ಬಿಗಿಯಾಗಿ ಹಿಡ್ಕೊಂಡು ಬಗ್ಬಿಡ್ತಾನೆ. ಹಾಗಾಗಿ ಒಂದು ತುದಿ ಕರ್ಕೊಂಡು ಹೋಗೋದೇ ಭಯ ಅನಿಸುತ್ತೆ ನನಗೆ. ಇಲ್ಲೆಲ್ಲ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ಅದು ಒಂದು ರಿಯಲ್ ಪ್ಲ್ಯಾಂಟ್ಸ್ ಥರನೇ ಕಾಣ್ತಾಯಿತ್ತು. ಕೆಲವೊಬ್ಬರೆಲ್ಲ ಮುಟ್ಟಿ ನೋಡ್ತಾ ಇದ್ರು ಬಂದವರೆಲ್ಲ ಅಲ್ಲಿ.
ಇದೇನು ಒರಿಜಿನಲ್ಲ ಡೂಪ್ಲಿಕೇಟ್ ಅಂತ ಕೆಲವೊಂದು ಗಿಡಗಳೆಲ್ಲ ನಾವು ನೋಡಿರಲ್ಲಲ್ವ, ಹಾಗಾಗಿ ಅವರು ಇದು ಯಾವ ಥರ ಗಿಡ ಅಂತೆಲ್ಲ ನೋಡ್ತಾಯಿದ್ರು. ಸೊ ಹಾಗೆ ಗೇಮ್ ಝೋನ್ಗೆ ಹೋಗಬೇಕಿತ್ತು, ಹಾಗಾಗಿ ನೋಡ್ತಾ ಇದ್ವಿ. ಇಲ್ಲಿ ಬೋರ್ಡ್ ಕೊಟ್ಟಿರ್ತಾರೆ ಯಾವ್ಯಾವ ಫ್ಲೋರಲ್ಲಿ ಏನೇನಿದೆ, ಈ ಫ್ಲೋರಲ್ಲಿ ಏನಿದೆ ಅಂತೆಲ್ಲ ಕೊಟ್ಟಿರ್ತಾರೆ. ನಿಮ್ಗೆ ಈಸಿಯಾಗಿ ಸಿಗುತ್ತೆ, ಹಾಗಾಗಿ ನೀವು ಈ ಬೋರ್ಡನ್ನು ರೆಫರ್ ಮಾಡಿಕೊಂಡು ನೀವು ಹೋಗ್ಬೋದು. ಇಲ್ಲ ಅಂತಂದರೆ ಗೊತ್ತೇ ಆಗೋಲ್ಲ, ತುಂಬ ದೊಡ್ಡದಿದೆ, ಯಾವ ಕಡೆ ಹೋಗ್ತೀವಿ ಯಾವ ಕಡೆ ಬರ್ತೀವಿ ಅನ್ನೋದೇ ಗೊತ್ತಾಗಲ್ಲ ಫಸ್ಟ್ ಟೈಮ್ ಹೋದವ್ರಿಗೆ. ನಾವೀಗ ಹೋಗ್ತಾ ಇರೋದು ಲಾಸ್ಟ್ ಫ್ಲೋರು. ನೋಡ್ತಾ ಇರೋ ಈಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಡಿಸೈನು. ಈ ಡಿಸೈನು ಇಂಟೀರಿಯರ್ ಎಲ್ಲ ನೋಡೋದಕ್ಕೆ ಹೋಗಬೇಕು ಅಂತ ಅನಿಸುತ್ತೆ, ಚೆನ್ನಾಗಿ ಮಾಡಿದ್ದಾರೆ. ಸೊ ಫೈನಲಿ ಗೇಮ್ ಝೋನ್ ಹತ್ರ ಬಂದ್ವಿ. ಏನೇನಿದೆ ಅಂತ ನೋಡ್ತಾ ಇದ್ವಿ. ಅದರಲ್ಲೂ ಇವನು ಚಿಕ್ಕವನಾಗ್ತಾನಲ್ಲ, ಚಿಕ್ಕ ಪಾಪುಗೆ ಯಾವ್ಯಾವ ಗೇಮ್ ಇದೆ ಅಂತ ನೋಡಿದ್ವಿ. ಅವ್ನಿಗೇನು ಅಷ್ಟೊಂದು ಆಪ್ಷನ್ ಇರಲಿಲ್ಲ, ಬಟ್ ನನ್ನ ಮಗಳೇನಾದರೂ ಕರ್ಕೊಂಬಂದಿದ್ರೆ ಚೆನ್ನಾಗಿ ಆಟ ಆಡ್ತಾಯಿದ್ಲು. ಅವಳು ಇವಾಗಿಲ್ಲಲ್ಲ ಮನೇಲಿ, ಅವ್ರ ತಾತ ಮನೇಲಿದ್ದಾಳೆ. ಅವಳಿದ್ದರೆ ಸಿಕ್ಕಾಪಟ್ಟೆ ಖುಷಿ ಪಟ್ಟವಳು. ಸೊ ನೆಕ್ಸ್ಟ್ ಟೈಮ್ ಕರ್ಕೊಂಬಂದ್ರಾಯ್ತು ಅಂತ ಅಂದ್ಕೊಂಡ್ವಿ. ಇವನಂತೂ ಏನೂ ಆಟ ಆಡಲಿಲ್ಲ. ಅವ್ರ ಪಪ್ಪ ತಡಿ ರೀಚಾರ್ಜ್ ಮಾಡಿಸ್ಕೊಂಬರ್ತೀನಿ ಅಂತಂದು ಹೋದ್ರು ಕಾರ್ಡಿಗೆ. ಲಾಸ್ಟ್ ಟೈಮು 1000 ಏನೋ ರೀಚಾರ್ಜ್ ಮಾಡಿಸಿದ್ವಿ, ಅದು ಎಷ್ಟಿದೆ ಅಂತ ಗೊತ್ತಿರಲಿಲ್ಲ, ಖಾಲಿ ಆಗಿತ್ತು. ಸ್ವಲ್ಪನೇ ಉಳ್ಕೊಂಬಿಟ್ಟಿತ್ತು. ಹಾಗಾಗಿ ಎಷ್ಟಿದೆ ಅಂತ ಚೆಕ್ ಮಾಡಿಸ್ತೀನಿ ಅಂತಂದು ಹೇಳಿದ್ರು ನನ್ನ ಹಸ್ಬೆಂಡು. ಏನೋ ಅಮೌಂಟ್ ಕಡಿಮೆ ಇತ್ತು ಅಂತ ಮತ್ತೆ ರೀಚಾರ್ಜ್ ಮಾಡಿಸ್ಕೊಂಬಂದರು. ಇದರಲ್ಲಿ ಕೂರಿಸೋಣ ಅಂತ ಅಂದ್ಕೊಂಡ್ವಿ. ಕುದುರೆಯಲ್ಲಿ ನೋಡ್ತಾ ಇರ್ಬೋದು, ಕೂರಿಸಿದ್ವಿ. ಅವ್ನು ಯಾಕೋ ಹೆದರ್ಕೊಂಡ್ಬಿಟ್ಟು ಇಳಿತೀನಿ ಅಂತಂದು ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಹೆದರ್ಕೊಂಡು ಏನೋ ಸುಮ್ಮನೆ ರೀಚಾರ್ಜ್ ಮಾಡಿಸಿದ್ವಿ ಅಂತ ಅಂದ್ಕೊಂಡು ವಾಪಸ್ ಬಂದು ಇನ್ನೇನು ಮಾಡಿದ್ರೂ ಕೂರ್ತಾನೆ ಇರಲಿಲ್ಲ. ಅವ್ರ ಪಾಪ ಹಿಡ್ಕೊತೀನಿ ಆಯಿತು ಕುತ್ಕೋ ಅಂತಂದ್ರೂ ಕುತ್ಕೊತಿಲ್ಲ. ಇದು 1-2 ಗೇಮ್ಸ್ ಅಷ್ಟೇ ಚಿಕ್ಕ ಪಾಪುಗಳಿಗೆ ಇದ್ದಿದ್ದು. ಅವನು ಅದನ್ನೂ ಆಟ ಆಡಲಿಲ್ಲ. ಇನ್ನೇನು ಮಾಡೋದು, ತುಂಬ ಫೋರ್ಸ್ ಮಾಡಬಾರ್ದು. ಅವನಿಗೂ ಫಸ್ಟ್ ಟೈಮು, ಮುಂಚೆ ಯಾವಾಗೂ ನಾವು ಕರ್ಕೊಂಬಂದಿರಲಿಲ್ಲ ಮಾಲ್ಗೆ, ಹಾಗಾಗಿ ಫೋರ್ಸ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಇಳಿಸ್ಕೊಂಡು ಕರ್ಕೊಂಬಂದ್ವಿ. ಸೊ ನೆಕ್ಸ್ಟ್ ವೀಕ್ ನಮ್ಮ ಪ್ರಕೃತಿ ಬಂದಾಗ ಕರ್ಕೊಂಡೋದ್ರಾಯ್ತು. ಅವಳನ್ನ ನೋಡಿ ಅವನು ಆಟಾಡಬೇಕು ಅಂತ ಅವನಿಗೂ ಇಂಟ್ರೆಸ್ಟ್ ಬರುತ್ತೆ. ಸೊ ಅಲ್ಲಿಂದ ಮತ್ತೆ ರಿಟರ್ನ್ ಬಂದ್ವಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿಯ ಇನ್ನೊಂದು ಹೊಸ ವಿಡಿಯೋದಿಂದ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.